ಶ್ರೀ ಪಟ್ಟಾಭಿರಾಮ ದೇವಾಲಯ, ರಾಮನಾಥಪುರ. ಈ ಒಂದು ನಮಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಏನಿದೆ ಅದರ ಹಿಂಭಾಗದಲ್ಲೇ ನಮಗೆ ಪಟ್ಟಾಭಿರಾಮ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಪಟ್ಟಾಭಿರಾಮ ದೇವಾಲಯದ ಒಳಗಡೆ ಕೂಡ ಹೋಗ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಎಂಟ್ರೆನ್ಸ್ನಲ್ಲಿ ನೋಡ್ಬೋದು ನಾವು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇದರ ವಿಶೇಷತೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗಡೆ ನಾವು ಯಾರಾದ್ರೂ ಇದ್ರೆ ಹೇಳಿ ತಿಳ್ಕೊಳ್ಳೋಣ ಅಂತ ಬಂದಿದ್ದೇವೆ. ಹೇಳಿದ್ರೆ ಹಾಗೆ ಎಲ್ಲವೂ ಕೂಡ ಬರೀ ಕಲ್ಲಲ್ಲೇ ಕಾಣಿಸ್ತೇನೆ. ನಮ್ಮ ಕೈಲೇನಾದ್ರು ಆಗಿದ್ರೆ ಇವತ್ತು ನಾವು ಅದರ ಮೇಲೆ, ಅದು ನಮ್ಮ ಮೇಲೆ ಮನೆ ಕೊಡೋದು, ನಾವು ಅದನ್ನೇ ಮೇಲೆ ಕೆತ್ತಿರಲಿಲ್ಲ, ಅದಂತೂ ನಿಜ. ನೀವು ಯಾವ ಕಾಲದಲ್ಲಿ ಕಟ್ಟಿರೋದು. ಹಾಗೇನೆ ಸರ್, ತಾವು ತನ್ನ ಹೆಸರು? ಲಕ್ಷ್ಮೀ ಪ್ರಸಾದ್. ಲಕ್ಷ್ಮೀ ಪ್ರಸಾದ್ ಇಲ್ಲಿ ಬಂದಿರೋದಕ್ಕೆ ಇಲ್ಲೇ ಇರೋದಾ? ದೇವಸ್ಥಾನ ಡ್ಯೂಟಿ ಮಾಡ್ತಾರೆ. ದೇವಸ್ಥಾನ ಡ್ಯೂಟಿ ಯಾವಾಗಲೂ ಮಾಡ್ತಿರ್ತೀರಿ? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ನಮ್ಮ ಫ್ರೆಂಡ್ ಡ್ಯೂಟಿ ಇದು. ನಾವು ವಿಶೇಷವಾಗಿದ್ದಾಗ ಬಂದು ಮಾಡಿ. ವಿಶೇಷವಾಗಿದ್ದಾಗ ಬಂದು ದಿನನಿತ್ಯ ನೋಡ್ಸೋರು ಇದ್ದಾರೆ ಇಲ್ಲೇನೆ. ನಿತ್ಯ ನುಡ್ಸೋರು ಇದ್ದಾರೆ. ನೀವು ಎಕ್ಸ್ಟ್ರಾ ಬಂದಿದ್ದೀರಿ ಅಂದ್ರೆ ವಿಶೇಷ ದಿನಗಳಾಗ ನಮ್ಮನ್ನು ಕರ್ತಾರೆ. ಇವತ್ತಿನ ವಿಶೇಷ ಏನು? ಇವತ್ತು ಇಲ್ಲಿ 4 ಬೀದಿ ಉತ್ಸವ ಬರುತ್ತೆ. ಓಕೆ. ಅದು ಯಾವತ್ತು ಬರುತ್ತೆ 4 ಬೀದಿ ಉತ್ಸವ? ಅದು ಅಂಥ ದಿವಸಗಳಲ್ಲಿ ಅಂತ ವಿಶೇಷವಾದ ದಿವಸ ಒಂದೊಂದು ದಿವಸ ಇರುತ್ತೆ. ಅಂಥ ದಿವಸ ಮಾತ್ರ ದೇವರು ಅವ್ರು ಹೇಳ್ತಾರೆ ವಿಶೇಷ ದಿನಗಳಲ್ಲಿ ಅವಾಗ ಮಾತ್ರ ಅದು ಬರುತ್ತೆ. ಹೌದು. ಸೊ ಹಾಗಾದರೆ ಓಕೆ, ಇದೇನು ಗರುಡಗಂಬನ ಇದು? ಹಾಂ, ಇದು ಗರುಡಗಂಬ. ಓಕೆ. ಹಾಗೆಯೇ ಈ ದೇವಸ್ಥಾನದ ವಿಶೇಷತೆ ಅಂದರೆ ಏನು ಸರ್ ಇದರ ವಿಶೇಷತೆ? ಯಾಕೆಂದರೆ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರುತ್ತೆ. ಹೌದು. ಸೊ ಈ ದೇವಸ್ಥಾನದ ಒಂದು ವಿಶೇಷತೆ ಏನು ಸರ್? ಇದು ಪುರಾತನವಾಗಿ ಬಂದಿರೋದು. ರಾಮನಾಥಪುರ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸುಬ್ರಹ್ಮಣ್ಯದಲ್ಲಿದೆಯಲ್ಲ, ಅಲ್ಲಿ ಎಷ್ಟು ಪ್ರಸಿದ್ಧಿಯಾಗಿದೆಯೋ ಇಲ್ಲೂ ಅದೇ ಥರ ಪ್ರಸಿದ್ಧಿಯಾಗಿದೆ. ಅಲ್ಲಿ ಒಂದು ದೇವಸ್ಥಾನ ಇದೆ. ಇಲ್ಲಿ ಇದು ದೇವಸ್ಥಾನಗಳ ಪಟ್ಟಣ ಅಂತಾನೆ ಹೌದು. ರಾಮನಾಥಪುರ ಅಂದರೆ ದೇವಸ್ಥಾನ. ಎಲ್ಲ ದೇವಸ್ಥಾನ ನಾವು ಸುತ್ತೀವಿ ಅಂದ್ರೆ ಒಂದು 3-4 ದಿವಸ ಬೇಕಾಗ್ಬೋದು ಸುಮ್ಮನೆ ನೋಡ್ಕೊಂಡು ಬರ್ತೀವಿ ಅಂದರೆ. ಇಲ್ಲಿ ತುಂಬ ವಿಶೇಷ ಇದೆ, ತುಂಬ ಶಕ್ತಿಯಾಗಿದೆ ರಾಮನಾಥಪುರ. ಅದರಲ್ಲೂ ಒಂದೇ ಜಾಗದಲ್ಲಿ ಇಷ್ಟು ದೇವಸ್ಥಾನಗಳು ಎಲ್ಲೂ ಸಿಗೋದಿಲ್ಲ, ಅದು ರಾಮನಾಥಪುರದಲ್ಲಿ ಮಾತ್ರ ಸಿಗುತ್ತೆ. ಹಾಗೆಯೇ ಈಗ ಈ ಒಂದು ಏನು ಪಟ್ಟಾಭಿರಾಮ ದೇವಾಲಯ ಇದೆ, ಇದರ ವಿಶೇಷತೆ ನಿಮಗೆ ಏನಾದರೂ ಇದು ವಿಶೇಷತೆ ನಮಗೆ ಅಂದರೆ ನಮ್ಮ
ಫ್ರೆಂಡೊಬ್ರು ಬರ್ತಾರೆ, ಅವರು ಪ್ರತಿ ದಿವಸ. ಆಮೇಲೆ ಈಗ ಉತ್ಸವಕ್ಕೆ ಒಬ್ರು ಭಟ್ರು ಬರ್ತಾರಲ್ಲ, ಅದನ್ನ ಕೂಲಂಕುಷವಾಗಿ ಅವ್ರು ಕೇಳ್ಬೋದು. ಈಗ ಇವರು ನಮ್ಮ ದೇವಸ್ಥಾನದ ಡೋಲು ಇಲ್ಲಿಗೆ ಪರ್ಮನೆಂಟ್ ಆಗಿ ಏನಾದರೂ ವಿಶೇಷತೆ ಸರ್ ನಮಸ್ತೆ ಸರ್. ಈಗ ಎಷ್ಟು ವರ್ಷದಿಂದ ನೀವು ಇಲ್ಲಿಗೆ ಒಂದು ವಾದ್ಯಗಳನ್ನ ಇಲ್ಲಿ ನಾವು 7-8 ತಲೆಮಾರು ಕಾಲದಿಂದ ಮಾಡ್ಕೊಂಡು ನಿಮ್ಮ ತಾತ ಮುತ್ತಾತ ಅವ್ರ ಕಾಲದಿಂದ ಅಂದ್ರೆ ನಿಮ್ಮ ತಲೆಮಾರಿಂದನೂ ಬಂದಿರುವಂಥದ್ದು. ಓಕೆ, ಹಾಗಾದ್ರೆ ಈ ಒಂದು ದೇವಸ್ಥಾನ ಇದೇನಿದೆ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿರ್ತಕ್ಕಂಥ ಈ ಒಂದು ದೇವಸ್ಥಾನ ಮುಜರಾಯಿ ಇಲಾಖೆಗೆ ಈಗ ಸೇರಿರುವಂಥದ್ದು ಈ ದೇವಸ್ಥಾನ, ಇದರ ವಿಶೇಷತೆ ನಿಮಗೆ ಗೊತ್ತಿರೋ ವಿಶೇಷತೆ ಏನಪ್ಪ ಅಂದರೆ ಪಟಾಲರಾಮ ಅವರು ನೆಲೆಸಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಇದಿದೆ. ಶ್ರೀರಾಮಚಂದ್ರ ತ್ರೇತಾಯುಗದ ಕಾಲದಲ್ಲಿ ಬಂದು ನೆಲೆಸಿದ್ದಂಥ ಜಾಗ ಅಂತ. ದೇವಾಂತೇವತೆಗಳು ಇಲ್ಲಿ ಬಂದು ವಾಸ ಮಾಡಿ ಇದ್ದೋಗಿರೋದಕ್ಕೆ ಅಲ್ಲಿ ಇನ್ನೂ ಅಷ್ಟು ದಕ್ಷಿಣ ಕಾಶಿ ರಾಮನಾಥಪುರ ಅಂತ ಶಿಕ್ಷೆ. ಇವರು ಇಲ್ಲಿಗೆ ದೇವಸ್ಥಾನದ ಇವರು ನಾವೆಲ್ಲ ಒಟ್ಟಿಗೆ ಇರೋದು. ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಈ ದೇವಸ್ಥಾನದಲ್ಲಿ ನೀವು ಎಷ್ಟು ವರ್ಷದಿಂದ ವಾದ್ಯವನ್ನು ನಾವು ನಮ್ಮ ತಂದೆ ನಮ್ಮ ಮುತ್ತಾತನ ಕಾಲದಿಂದ ಅವ್ರು ಹೇಳಿದಾಗ ಒಂದು 7-8 ತಲೆಮಾರಿಂದ ಮಾಡ್ಕೊಂಡು ಬಂದಿರೋದು. ಇವತ್ತಿನಲ್ಲ ಅವ್ರು ಮಾಡ್ಕೊಂಡ್ಬಂದಿದ್ದು ನಾವು ಬಂದ್ರೆ ಅಣ್ಣ ತಮ್ಮಂದ್ರು, ಹಂಗಾಗಿ ಹಿಂದಿನಿಂದ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಮುಂದೆ ಮಾಡ್ಕೊಂಡು ಹೋಗ್ಬೇಕು. ನೀವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ದೇವರ ಒಂದು ಯಾವುದನ್ನು ಬಿಡಬಾರ್ದು ಅಂತ ಮಾಡ್ತಾ ಇದ್ದೀವಿ. ಏನೇ ಕೆಲಸಗಳಿದ್ರು ಫಸ್ಟು ಇದಕ್ಕೆ ನಾವು ಕೊಡ್ಬೇಕು ಕೆಲಸಕ್ಕೆ. ಇದು ಮಾಡ್ಕೊಂಡು ಬೇರೆ ಕೆಲಸ, ಯಾಕೆಂದ್ರೆ ಇದು ಮಾಡಿದ್ರೆ ಭಗವಂತ ಎಲ್ಲಾದ್ರೂ ಒಳ್ಳೇದು ಮಾಡ್ತಾನೆ. ಇಲ್ಲಿ ಜಾತ್ರೆ ಟೈಮಲ್ಲಿ ಬರೀ ಊಟ ತಿಂಡಿ ನೋಡೋಕ್ಕಾಗಲ್ಲ ನೀವು. ಅದು ಇವತ್ತೊಂದು ಪ್ರಸಾದ ಮಾಡಿಸ್ತೀನಿ ಅಂತ ಈ ದೇವಸ್ಥಾನದಲ್ಲಿ ಕಮ್ಮಿ ಅಂತ ಅಂದ್ರೆ 10,000 ರೂಪಾಯಿ ಬೇಕು. ನಾನು ಮುಂದೆ ಒಂದು 10-15 ಜನಕ್ಕೆ ಮಾಡಿಸ್ತೀನಿ ಅಂತ. ಅದು ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರಸಾದಗಳಿಗೆ. ಈಗ ಮುಜರಾಯಿ ಇಲಾಖೆಯಿಂದ ಆ ಥರದ ಬೆಳವಣಿಗೆಗೆ ಏನು ಇಲ್ಲಿಗೆ ಕೊಡುಗೆ ಕಾಣಿಕೆ ಅಂತ ಯಾವುದು ಬಂದಿಲ್ಲ? ಬರುತ್ತೆ ಅದೇ ಮಾಮೂಲಿ ಯಾರಿಗೆ ಭಟ್ರಿಗೆ ಸಂಬಳ ಇದರ ಅಭಿವೃದ್ಧಿಗೆ ಅಂತ ಅಭಿವೃದ್ಧಿಗೆ ಏನೋ ಗೌರ್ಮೆಂಟ್ ಇಂದ ಗೊತ್ತರ ನಿಮ್ಗೆ ಎಲ್ಲೋ ಒಂದು ಕೊಡ್ತಾರೆ ಅಷ್ಟೇ, ಕಡಿಮೆ ಒಂದು ಮಾಡೋದು ಇನ್ನು ಬಿಡೋದು ಹಾಗೆ. ಆಯ್ತು ಸರ್, ತುಂಬಾ ಧನ್ಯವಾದಗಳು.